ಲೇಖ. ಸಾರಿ ಚಿತ್ರ, ನಿನಗೆ ಅವಮಾನ ಆಗೋಯ್ತು. ನಾನು ಮಾಡಿರೋ ತಪ್ಪಿಂದ ನೀನು ಅನುಭವಿಸೋ ಹಾಗಾಯ್ತು. ಕ್ಷಮಿಸ್ಬಿಡು ನನ್ನ. ಸಮಾಧಾನ ಮಾಡ್ಕೊಳ್ಳಿ. ನಂಗೆ ನಿಮ್ಮ ಬಗ್ಗೆ ಬೇಜಾರಿಲ್ಲ. ಇದಕ್ಕೆಲ್ಲ ನೀವು ಹೊಣೆ ಅಲ್ಲ. ಮತ್ತಿನ್ಯಾರು ಹೊಣೆ ಚೈತ್ರ? ಹೊರಗಡೆ ಹೋಗೋದು ಬೇಡ ಅಂತ ನೀನು ಹೇಳಿದೆ, ನಾನು ಕೇಳಲೇ ಇಲ್ಲ. ಹೀಗೆಲ್ಲ ಆಗತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹೋಗ್ಲಿ ಬಿಡಿ, ಏನಾಯ್ತು ಇವಾಗ? ಕಾರ್ ತಾನೇ ಹೋಯ್ತು. ಅನುಕೂಲ ಆದಾಗ ಇನ್ನೊಂದು ಕಾರ್ ತೊಗೊಂಡ್ರೆ ಆಯಿತು. ಆಶ್ರಮಕ್ಕೆ ಇನ್ನೊಂದು ದಿನ ಹೋದರೆ ಆಯಿತು. ಸದ್ಯ ಸೇಫಾಗಿ ಮನೆಗೆ ಬಂದ್ವಲ್ಲ, ಅಷ್ಟು ಸಾಕು. ಆದರೂ ಹೀಗಾಗಬಾರ್ದಾಗಿತ್ತು ಚೈತ್ರ. ನನ್ನ ಕೆಟ್ಟ ಟೈಮ್ ನಡಿಬೇಕಾದ್ರೆ ನೀನು ಬಂದೆ. ಈಗ ನನ್ನಿಂದ ನೀನು ಅನುಭವಿಸೋ ಹಾಗಾಯಿತು. ಚೈತ್ರ, ನಾನು ಪೂರ್ತಿ ಸೋತೋಗ್ಬಿಟ್ಟಿದ್ದೀನಿ. ನೀನು ನನ್ನನ್ನು ನಂಬ್ಕೊಂಡು ಬಂದಿದ್ದೆ, ಆದರೆ ನಾನು ನಿನ್ನ ನಂಬಿಕೆನ ಉಳಿಸ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಐ ಆಮ್ ರಿಯಲಿ ವೆರಿ ಸಾರಿ ಚೈತ್ರ. ಅಷ್ಟೊಂದು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಜೊತೆ ಬದುಕೋದಕ್ಕೆ ಬಂದಿದ್ದೀನಿ ಅಂದಮೇಲೆ ನಿಮ್ಮ ಕಷ್ಟದಲ್ಲೂ ನನಗೆ ಪಾಲಿದೆ ತಾನೆ. ನಿಜ ಹೇಳ, ಇವತ್ತು ನನಗೆ ನಿಮ್ಮ ಜೊತೆ ಇದ್ದಿದ್ದು ಸಂತೋಷನೇ ಆಯಿತು. ಇಲ್ಲ ಅಂದಿದ್ರೆ ಅವರು ನಿಮ್ಮನ್ನು ಬೀದಿಲಿ ಬಿಟ್ಟು ಹೋಗ್ತಿದ್ರು. ಆಗ ನನಗಷ್ಟೇ ಅವಮಾನ ಆಗ್ತಿತ್ತು. ಇದರಲ್ಲಿ ನಿಂದೇನು ತಪ್ಪಿದೆ ಚೈತ್ರ? ಇದು ನಾನು ಮಾಡಿಕೊಂಡ್ರು ಎಡವಟ್ಟು. ಅದಕ್ಕೆ ನೀನು ಯಾಕೆ ಸಂಕಟ ಪಡಬೇಕು? ಛೇ, ಎಂಥ ಜನ! ನಿನ್ನ ಪರಿಸ್ಥಿತಿ ಗೊತ್ತಿದ್ದು ಕಾರ್ ಕಿತ್ಕೊಂಡು ಹೋದ್ರಲ್ಲ, ಅವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ಏನು ಮಾಡ್ತೀರಾ ದುಷ್ಯಂತ್? ನಾವು ಅವ್ರ ಲೆವೆಲ್ಗೆ ಇಳಕ್ಕಾಗತ್ತಾ? ನಮ್ಮಿಂದ ಅವ್ರಿಗೇನು ಮಾಡೋದಕ್ಕಾಗಲ್ಲ. ಇವತ್ತು ಕಾರ್ ಕಿತ್ಕೊಂಡಿರೋ ಜನ ನಾಳೆ ಮನೆ ಕಿತ್ಕೊಂಡ್ರು ಏನೂ ಆಶ್ಚರ್ಯ ಇಲ್ಲ. ಸುಖದಲ್ಲಿ ಬೆಳೆದೋಳು ನೀನು. ಬೇಕಿತ್ತಾ ಇದೆಲ್ಲ? ಮನೆಯವ್ರ ವಿರೋಧ ಕಟ್ಕೊಂಡು ನನ್ನ ಜೊತೆ ಬಂದೆ. ಇಲ್ಲಿ ನೋಡಿದ್ರೆ ದಿನಕ್ಕೊಂದು ಸಮಸ್ಯೆ. ನೋಡಿ, ಹಾಗೆಲ್ಲ ಹೇಳಬೇಡಿ. ನಾನು ನಿಮ್ಮನ್ನು ಇಷ್ಟಪಟ್ಟು ಬಂದಿದ್ದೀನಿ. ನೀವು ಅವ್ರಿಗೆಲ್ಲರಿಗಿಂತ ನನಗೆ ಹೆಚ್ಚಿನ ಪ್ರೀತಿ ಕೊಟ್ಟಿದ್ದೀರಾ. ಈ ಕಷ್ಟ ಬಂತು ಅಂತ ಆ ಪ್ರೀತಿಯೆಲ್ಲ ಕಳೆದೋಗ್ಬಿಡುತ್ತಾ? ಕತ್ಲಾದ್ಮೇಲೆ ಬೆಳಗ್ಗೆ ಬಂದೇ ಬರುತ್ತೆ. ನನಗೆ ನಂಬಿಕೆ ಇದೆ ನಾವಿದ್ರಿಂದ ಆಚೆ ಬಂದೇ ಬರ್ತೀವಿ ಅಂತ. ಆದರೆ ಹೇಗೆ ಚೈತ್ರ? ನನಗಂತೂ ಎಲ್ಲ ದಾರಿಗಳು ಮುಚ್ಚೋಗಿವೆ. ಇಲ್ಲ, ಇನ್ನೊಂದು ದಾರಿ ಓಪನ್ ಆಗೇ ಇದೆ. ಆದರೆ ನೀವು ಆ ದಾರಿಲಿ ಹೋಗೋದಕ್ಕೆ ಮನಸ್ಸು ಮಾಡಬೇಕು. ಅಂದರೆ? ನೋಡಿ, ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಈ ಕೆಟ್ಟ ಜನಗಳ ಜೊತೆ ನಮ್ಮ ಕೈಯಲ್ಲಿ ಹೇಗೋಕ್ಕಾಗಲ್ಲ. ಮೊದಲು ಈ ಕಷ್ಟದಿಂದ ಪಾರಾಗೋಣ. ಸದ್ಯಕ್ಕೆ ಅಪ್ಪನ ಹತ್ರ ಸಾಲ ಅಂತ ದುಡ್ಡು ಇಸ್ಕೊಳ್ಳೋಣ. ಆ ಅನಿರುದ್ಧ ಮಾತಿಗೆಲ್ಲ ನೀವು ಸೊಪ್ಪು ಹಾಕಬೇಡಿ. ಅವನು ಬೇಕಾದರೆ ನನ್ನ ಹತ್ರ ನೇರವಾಗಿ ಮಾತಾಡಲಿ. ಅಂದರೆ ಇಷ್ಟೆಲ್ಲ ಆದಮೇಲೂ ನಿಮ್ಮ ಅಪ್ಪನ ಹತ್ರ ಹೋಗಿ ನಾನು ಹಣ ಕೇಳಬೇಕು ಅಂತೀಯಾ? ದುಷ್ಯಂತ್, ಕಷ್ಟದಲ್ಲಿರೋರು ಇಷ್ಟೊಂದು ಸ್ವಾಭಿಮಾನ ಇಟ್ಕೋಬಾರ್ದು. ನಾವು ಇವಾಗ ನಿಜವಾಗ್ಲೂ ತೊಂದರೆಯಲ್ಲಿದ್ದೀವಿ, ಅರ್ಥ ಮಾಡ್ಕೊಳ್ಳಿ. ಇದೊಂದು ಸಲ ಅಪ್ಪನ ಹತ್ರ ಸಾಲ ಅಂತಲೇ ದುಡ್ಡು ಇಸ್ಕೊಳ್ಳೋಣ. ಆಮೇಲೆ ದುಡ್ಡು ಬಂದಮೇಲೆ ಬಡ್ಡಿ ಸಮೇತ ವಾಪಸ್ ಕೊಟ್ಟರೆ ಆಯಿತು. ಬದುಕು ಹೀಗೆ ಇರಲ್ಲ ದುಷ್ಯಂತ್. ನಾಳೆ ನಾವು ಬೀದಿಗೆ ಬಂದರೆ ಆಗ ಅನಿರುದ್ಧ ಇನ್ನಷ್ಟು ಅವಮಾನ ಮಾಡ್ತಾನೆ. ಅದನ್ನು ಸಹಿಸ್ಕೊಳಕ್ಕಾಗತ್ತಾ? ಹಣ ಆದರೆ ಇನ್ನೊಂದು ದಿನ ತೀರಿಸ್ಬಿಡ್ಬೋದು. ಅವ್ರ ಋಣದಲ್ಲಿ ಇದ್ದಾಗೂ ಆಗಲ್ಲ. ನಾವು ನಮ್ಮ ಕಷ್ಟದಿಂದ ಪಾರಾದಾಗೂ ಆಗುತ್ತೆ. ಪ್ಲೀಸ್ ದುಷ್ಯಂತ್, ಅರ್ಥ ಮಾಡ್ಕೊಳ್ಳಿ. ದುಡ್ಡು ಇಸ್ಕೊಳ್ಳೋಣ. ಪ್ಲೀಸ್ ಮನಸ್ಸು ಮಾಡಿ.
ಹೌದಾ? ಆದರೆ ನೀನು ಬರಲೇಬೇಕು. ನಾವೆಲ್ಲ ನಿನಗೋಸ್ಕರನೇ ಕಾಯ್ತಾ ಇರ್ತೀವಿ. ಸರಿ. ಯಾರ್ದಮ್ಮ ಫೋನು? ಯೋಗಿದಪ್ಪ. ಅದೇ ಗೌರಿ ಹಬ್ಬಕ್ಕೆ ನನಗೆ ಸ್ವಾತಿಗೆ ಕೊರಿಯರಲ್ಲಿ ಗಿಫ್ಟ್ಸ್ ಕಳಿಸ್ತಿದ್ದಾನಂತೆ. ಬರೀ ಗಿಫ್ಟ್ ಕಳಿಸ್ಬಿಟ್ರೆ ಆಗೋಯ್ತಾ? ಮನೆಗೆ ಬಂದು ಕಳಿಬೇಕಿತ್ತು. ಕರೀದೇ ಇರ್ತೀನ ಅಮ್ಮ. ಅವನು ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇದ್ದಾನಂತೆ. ಟ್ರೈ ಮಾಡ್ತೀನಿ ಅಂತ ಹೇಳ್ದ. ತಗೊಳ್ಳಿ, ಕಾಫಿ ತಗೊಳ್ಳಿ. ಅಂಕಲ್, ನಿಮ್ಗೊಂದು ವಿಷಯ ಗೊತ್ತಾ? ಏನಪ್ಪ? ಅವನೀಗ ರೌಡಿಸಮ್ ಎಲ್ಲ ಬಿಟ್ಬಿಟ್ಟಿದ್ದಾನೆ. ಅವ್ರ ಅಣ್ಣ ಈಗ ಅವನಿಗೆ ಅಲ್ಲಿ ಒಂದು ಗರಾಜ್ ಹಾಕೊಟ್ಟಿದ್ದಾರೆ. ಈಗ ಅವನು ಅಲ್ಲೇ ಕೆಲಸ ಮಾಡ್ತಿರೋದು. ವಂಡರ್ಫುಲ್. ಎಷ್ಟು ಒಳ್ಳೆ ಕೆಲಸ ಆಯ್ತಲ್ಲ. ಪಾಪ ಏನೋ ಕೆಟ್ಟ ಹುಡುಗ ಅನ್ಕೊಂಡ್ಬಿಟ್ಟಿದ್ವಿ, ಎಷ್ಟು ಒಳ್ಳೆಯನಾಗಿದ್ದಾನೆ. ಒಬ್ಬ ಮನುಷ್ಯ ಕೆಟ್ಟವನು ಒಳ್ಳೆಯವನಾಗೋದಕ್ಕೆ ಎಕ್ಸಾಂಪಲ್ ಅಂದರೆ ನಮ್ಮ ಯೋಗಿನೇ. ಎಷ್ಟಾದರೂ ನನ್ನ ಮಗ ಅಲ್ವಾ? ತೊಗೊಳ್ಬಿಟ್ಲಪ್ಪ ಕ್ರೆಡಿಟು. ಹಲೋ, ಅವ್ನು ನನ್ನ ಮಗ ಇಲ್ಲದೆ ಇರಬಹುದು, ಆದರೆ ಅವ್ನು ನಮ್ಮ ಮನೆಗೆ ಬಂದಮೇಲೆ ಪೂರ್ತಿ ಚೇಂಜ್ ಆಗಿದ್ದು. ಅದಕ್ಕೆ ನಾವು ಕ್ರೆಡಿಟ್ ತಗೋತೀವಪ್ಪ. ಏನಂತೀಯ ಪ್ರೇಮ್ ನೀನು? ಆಂಟಿ, ಈ ಮನೇಲಿ ನಿಮ್ ಎದುರು ಮಾತಾಡಕ್ಕೆ ಯಾರಿಗಾರು ಧೈರ್ಯ ಇದೆಯಾ? ನಮ್ಮ ಮನೆ ಪಾಲಿಸಿ ನಿನಗೂ ಚೆನ್ನಾಗಿ ಅರ್ಥ ಆಗೋಗಿದೆ. ಏನು ಅಳಿಯ ಮಾವ ಇಬ್ರು ಸೇರ್ಕೊಂಡು ನನ್ನ ಕಾಲ ಎಳಿತಿದ್ದೀರಾ? ಇರ್ಲಿ ಪ್ರೇಮ್, ನೋಡ್ಕೋತೀನಿ. ಏನ್ ಜೋಕು ಇಷ್ಟೊಂದು ನಗ್ತಿದ್ದೀರಾ? ಅದೇನೋ ನನಗೂ ಹೇಳಿಯಪ್ಪ, ನಾನು ನಗ್ತೀನಿ. ಕೇಳಮ್ಮ, ಜೋಕ್ ಮಾಡಿದವ್ರು ಅಲ್ಲೇ ಕೂತಿದ್ದಾರೆ ನಿಮ್ಮಮ್ಮ. ಹೌದು, ಈ ಮನೇಲಿ ನಾನೊಂದು ದೊಡ್ಡ ಜೋಕರ್ ನೋಡಿ. ಆಹಾ, ಅಯ್ಯೋ ನನ್ನ ಮಾತಿರ್ಲಿ, ಇವಳು ನೋಡಿ ಹೇಗಿದ್ದಾಳೆ. ಅದೇನು ಡಾಕ್ಟ್ರ್ ಓದ್ತಾಳೋ ಏನೋ, ಇವಳೆ ಪೇಷಂಟ್ ಥರ ಇದ್ದಾಳೆ. ಅಮ್ಮ, ನಿನ್ಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನಿರು. ನಾನು ಫೈನಲ್ ಇಯರ್ಗೆ ಬರ್ತಿದ್ದಾಗೆ ಇನ್ನೂ ಜಾಸ್ತಿ ಓದೋದಿರುತ್ತೆ ಗೊತ್ತಾ? ಓ, ಹಾಗಾದ್ರೆ ಇವಳು ಇನ್ನೂ ಜಾಸ್ತಿ ಕಣ್ಣು ಕಾಣಿಸ್ದೆ ಹೊರಟೋಗ್ತಾಳೆ ಅಂತ ಗೊತ್ತೇ. ಅಪ್ಪ, ನಾನು ಫೀಸ್ ಕಟ್ಟಬೇಕು. ನಾಡಿದ್ದೆ ಲಾಸ್ಟ್ ಡೇಟು. ಅಲ್ಲ ಪುಟಿ, ಮೊದಲೇ ಜ್ಞಾಪಿಸ್ಬಾರ್ದಾಗಿತ್ತಾ? ನೆನ್ನೆನೇ ರಿಮೈಂಡ್ ಮಾಡಿದ್ನಲ್ಲಪ್ಪ. ಇವತ್ತು ಬ್ಯಾಂಕ್ ಹೋಗಿ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಜಯಶ್ರೀ, ಮನೇಲಿ ಒಂದು 50,000 ರೂಪಾಯಿ ಇದೆಯಾ? ಅಯ್ಯೋ ರಾಮ, ಇದ್ದಕ್ಕಿದ್ದಾಗೆ ಅಷ್ಟೊಂದು ದುಡ್ಡು ಕೇಳಿದ್ರೆ ನಾ ಎಲ್ಲಿಂದ ತರಲಿ? ಮನೇಲಿ ಅಷ್ಟೆಲ್ಲ ಇಟ್ಕೊಂಡಿರ್ತೀನ, ಅದು ತಿಂಗಳ ಕೊನೆ ಬೇರೆ. ಅಂಕಲ್, ನಾನು ಆಫೀಸ್ನಲ್ಲಿ ಏನಾದರೂ ಅಡ್ಜಸ್ಟ್ ಮಾಡಲಾ? ಛೇ, ಬೇಡ ಪ್ರೇಮ್, ಪರವಾಗಿಲ್ಲ. ಬ್ಯಾಂಕಲ್ಲಿ ದುಡ್ಡಿದೆ, ತರೋದು ಮರ್ತೆ ಅಷ್ಟೇ. ಸ್ವಾತಿ, ನೀನು ನಾಡಿದ್ದು ಫೀಸ್ ಕಟ್ಬೋದಮ್ಮ. ನಾನು ಬ್ಯಾಂಕಿಂದ ದುಡ್ಡು ತರ್ತೀನಿ. ಸರಿಯಪ್ಪ. ಸೂಪರ್, ಚೆನ್ನಾಗಿ ಅವಮಾನ ಆಗಿದೆ. ನಮ್ಮ ಹುಡುಗರು ಚೆನ್ನಾಗೇ ಬುದ್ಧಿ ಕಲಿಸಿದ್ದಾರೆ. ಹಲೋ, ಹೇಗಿದೆ ಸೊಮೆ ಲೈಫು? ಯಾರು? ನನ್ನ ಧ್ವನಿ ಗೊತ್ತಾಗಲಿಲ್ವಾ? ನನಗೆ 1000 ಸಲ ಫೋನ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೆ. ನನ್ನ ವಾಯ್ಸ್ ಗುರುತು ಸಿಗಲಿಲ್ವಾ? ಓ, ಅನಿರುದ್ಧ್. ಅದೇನು ನನ್ನನ್ನು ನೆನೆಸ್ಕೊಂಡಿರೋದು? ಹೇಗಿದೆ ಜೀವನ ಕಾರು ಹೋದ ಮೇಲೆ ಅಂತ ಕೇಳಿದೆ. ನಾನು ಕಾರ್ನ ಕಳ್ಕೊಳೋದು ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ಹೀಗೆ ಗೊತ್ತಾಯಿತು, ಆದರೂ ಈ ಥರ ಆಗಬಾರ್ದಿತ್ತು. ನಡು ರಸ್ತೆಯಲ್ಲಿ ನಿಮ್ಮನ್ನು ಅಡ್ಡ ಹಾಕಿ ನಿಮ್ಮಿಬ್ಬರೂ ಬೀದಿಗೆ ಬಿಸಾಕಿ ಕಾರ್ ತಗೊಂಡು ಹೋದ್ರಲ್ಲ,
ಐ ಪಿಟಿ ಯು ದುಷ್ಯಂತ್. ಏನು ಮಾಡೋದಕ್ಕಾಗತ್ತೆ, ಕೆಲವು ಸಂದರ್ಭಗಳು ಹಾಗೆ ಬರುತ್ತೆ. ಇನ್ನು ಕೆಲವು ಜನ ನಮ್ಮನ್ನು ನೋಡಿ ನಗ್ತಾರೆ, ಮನುಷ್ಯತ್ವನೇ ಇಲ್ಲದಿರೋರು. ಆದರೂ ಈ ಥರ ಆಗಬಾರ್ದಿತ್ತು. ಆಮೇಲೆ ಕಾರ್ಗೆ ಹೋದ್ಮೇಲೆ ಮನೆಗೆ ಹೇಗೆ ಹೋದ್ರಿ? ಯಾಕೆ ಆಟೋ ಇಲ್ವಾ, ಬಸ್ ಇಲ್ವಾ, ಅಥವಾ ನನಗೇನು ಕಾಲಿಲ್ವಾ? ಏನಿದ್ರೂ ಬರ್ಬಾದಾಗ್ಬಿಟ್ಟಿದೆಯಲ್ಲ ಡಿಯರ್. ಹಾಗಿರ್ತೀನಿ ಹೀಗಿರ್ತೀನಿ ಅಂತ ಹೇಳಿದೆ, ಎಲ್ಲ ಟುಸ್ ಆಗೋಯ್ತು. ಏನು ಮಾಡ್ಕೊಳಕ್ಕಾಯ್ತು ನಿನ್ನ ಕೈಲಿ? ಅಂದರೆ ನನ್ನನ್ನು ಎದುರು ಹಾಕೋಬೇಡ, ನನ್ನ ತಂಗಿನ ಮದುವೆ ಆಗಬೇಡ ಅಂತ ಬಡ್ಕೊಂಡೆ, ಹೇಳಿದ್ಯಾ? ಈಗ ಅದಕ್ಕೆ ಸೇಡು ತೀರಿಸ್ಕೊಳ್ಳೋದು ಬೇಡವಾ? ನನಗಂತೂ ತುಂಬ ಸಂತೋಷ ಆಗ್ತಾಯಿದೆ. ಅಂದರೆ ಇದನ್ನೆಲ್ಲ ಮಾಡಿದ್ದು ನಾನೇ ಮಾಡಿಸಿದ್ದು. ನಿನ್ನನ್ನು ಫುಟ್ಪಾತಲ್ಲಿ ನಿಲ್ಲಿಸಿ ಸಂತೋಷ ಪಡಬೇಕು ಅನ್ನೋ ಆಸೆ ತುಂಬ ದಿನದಿಂದ ಇತ್ತು. ಅದೆಲ್ಲ ಹ್ಯಾಂಡಿಕ್ಯಾಮಲ್ಲಿ ಶೂಟ್ ಆಗಿತ್ತು, ನೋಡಿ ಸಂತೋಷಪಟ್ಟೆ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನಾಚಿಕೆ ಆಗಲ್ವಾ? ಒಡೆ ಹುಟ್ಟಿದ ತಂಗಿ ಅವನ ಗಂಡನ್ನ ನಡುಬೀದಿಲಿ ನಿಲ್ಲಿಸಿ ಸಂತೋಷ ಪಡ್ತಿದೆಯಲ್ಲ. ಸ್ಯಾಡಿಸ್ಟ್ ಅನ್ನೋ ಪದಕ್ಕೆ ಉದಾಹರಣೆ ಅಂದರೆ ನೀನೇ. ಹೌದು, ನಾನು ಸ್ಯಾಡಿಸ್ಟೆ. ಏನು ಮಾಡ್ಕೊಳಕ್ಕಾಯ್ತು ನಿನ್ನ ಕೈಲಿ? ಇದು ಬರೀ ಆರಂಭ. ಇನ್ನು ಮುಂದೆ ನೋಡ್ತಾ ಇರು. ಒಂಥರ ಇದ್ದೀರಾ, ತುಂಬ ಎಮೋಷ್ನಲ್ ಆದಾಗ ಕಾಣಿಸ್ತಿದೆ. ಏನಿಲ್ಲ. ಆ ಫೈನಾನ್ಷಿಯಲ್ ಕಡೆಯವರು ಮತ್ತೆ ಕಿರಿಕ್ ಮಾಡಿದ್ರಾ? ಇಲ್ಲ. ಯಾವುದು ಪ್ರಾಜೆಕ್ಟ್ ಸಿಗಲಿಲ್ಲ ಅಂತನಾ? ಮತ್ತೆ ಏನಾಯಿತು? ನಿನ್ನೆ ನಡೆದಿದ್ದ ಇನ್ಸಿಡೆಂಟ್ ಬಗ್ಗೆ ಬೇಸರನಾ? ಅದಕ್ಕಿಂತ ಅದರ ಹಿಂದೆ ಇರೋ ವ್ಯಕ್ತಿ ಬಗ್ಗೆ ಬೇಸರ ಆಗ್ತಿದೆ. ವ್ಯಕ್ತಿನಾ? ಅಂದರೆ ಇದನ್ನೆಲ್ಲ ಮಾಡಿಸಿರೋದು ಫೈನಾನ್ಷಿಯಲ್ ಕಡೆಯವ್ರು ತಾನೇ? ಅಲ್ಲ ಚೈತ್ರ, ಅದರ ಹಿಂದೆ ಇನ್ಯಾರೋ ಇದ್ದಾರೆ. ಇನ್ಫ್ಯಾಕ್ಟ್ ಇವತ್ತು ನಿನಗಿಂತ ನನಗೆ ಬೇಸರ ಆಗ್ತಿದೆ. ನಮ್ಮ ಅಸಹಾಯಕತೆನ ನೋಡಿ ಇನ್ಯಾರೋ ಎಂಜಾಯ್ ಮಾಡ್ತಿದ್ದಾರಲ್ಲ ಅಂತ. ದುಷ್ಯಂತ್, ಅದೇನಂತ ಬಿಡಿಸಿ ಹೇಳಬಾರ್ದಾ? ಇದರಿಂದ ಯಾರಿದ್ದಾರೆ? ಯಾರು ಇದನ್ನೆಲ್ಲ ನೋಡಿ ಎಂಜಾಯ್ ಮಾಡ್ತಿರೋದು? ಇದನ್ನೆಲ್ಲ ಮಾಡಿಸಿದ್ದು ನಿಮ್ಮಣ್ಣ ಅನಿರುದ್ಧ್. ಏನು, ಅನಿರುದ್ಧನ? ಅವನ ಈ ಕೆಲಸ ಮಾಡಿಸಿರೋದು? ನಿಮ್ಗೆ ಯಾರು ಹೇಳಿದ್ದು? ಅವನೇ ಫೋನ್ ಮಾಡಿದ್ದ. ಅವನೇ ಫೋನ್ ಮಾಡಿ ಹೇಳಿದ್ನ? ಏನಂತ? ತಾನೇ ಇದನ್ನೆಲ್ಲ ಮಾಡಿಸಿದ್ದು ಅಂತ. ಹಾಗನ್ನ ಅವನೇ ಈ ಕೆಲಸ ಮಾಡ್ತಿರೋದಲ್ದೆ ಫೋನ್ ಬೇರೆ ಬಾಣಿ ಹೇಳಿದ್ನ? ತುಂಬ ಕೆಟ್ಟದಾಗಿ ಮಾತಾಡ್ದ ಚೈತ್ರ. ಅವ್ನು ಮಾಡಿದ್ದನ್ನೆಲ್ಲ ದೊಡ್ಡ ಸಾಧನೆ ಅನ್ನೋ ಥರ ಹೇಳ್ಕೊಂಡ. ಆ ಫೈನಾನ್ಷಿಯರು ಮೊದಲು 6 ತಿಂಗಳು ಕೊಟ್ಟು ಆಮೇಲೆ 1 ತಿಂಗಳಲ್ಲೇ ಸಾಲ ತೀರಿಸಬೇಕು ಅಂತ ಕೂತ್ನಲ್ಲ, ಅದಕ್ಕೂ ಅನಿರುದ್ಧ ಕಾರಣ. ಇದಕ್ಕೆಲ್ಲ ಅನಿರುದ್ಧ ಕಾರಣನಾ? ಹೌದು.
ಅವನಿಗೂ ಆ ಫೈನಾನ್ಷಿಯರ್ಗೂ ಏನೋ ವ್ಯವಹಾರ ಇದೆ. ನನಗೆ ಸಾಲ ಹರಿದಿನ ತಿಳ್ಕೊಂಡು ಈ ರೀತಿ ಆಟಾಡಿದ್ದಾನೆ. ರಾಕ್ಷಸ ಅವನು. ಅಣ್ಣ ಅದನ್ನು ಮಾಡೋ ಕೆಲಸನ ಇದು. ಮನೆಗೆ ರೌಡಿಗಳನ್ನ ಕಳಿಸಿ ಹೆದರಿಸಿದ್ದು, ಪದೇ ಪದೇ ಒತ್ತಡ ಹೇರಿದ್ದು, ನಮ್ಮ ಕಾರ್ನ ಕಿತ್ಕೊಂಡು ಹೋಗಿತ್ತು. ಫೈನಾನ್ಷಿಯರ್ ಕಡೆಯವರು ನಮ್ಮ ಕಾರ್ನ ಕಿತ್ಕೊಂಡು ಹೋದ್ರಲ್ಲ, ಹ್ಯಾಂಡಿಕ್ಯಾಮಲ್ಲಿ ವಿಡಿಯೋ ಮಾಡಿಸಿ ಅದನ್ನು ನೋಡಿ ಸಂತೋಷಪಟ್ಟಂತೆ. ನನ್ನ ಹೊತ್ಕೊಂಡು ವೆಹಿಕಲ್ಗೋಸ್ಕರ ತಿರುಗಾಡ್ತಿದ್ನಲ್ಲ, ಅದನ್ನು ನೋಡಿ ಏನೇನು ಮಾತಾಡ್ದ ಗೊತ್ತಾ? ನಂಗೆ ತುಂಬ ಬೇಜಾರಾಯಿತು ಚೈತ್ರ. ನನ್ನ ಕ್ಷಮಿಸ್ಬಿಡು ಚೈತ್ರ. ನಮ್ಮಿಬ್ಬರ ಮೇಲಾಟದಲ್ಲಿ ನೀನು ತೊಂದರೆ ಅನುಭವಿಸ್ತಿದ್ಯಾ. ನೀವೇ ಕ್ಷಮೆ ಕೇಳಬೇಕು. ಇದರಲ್ಲಿ ನಿಮ್ದೇನು ತಪ್ಪಿದೆ? ಇನ್ಫ್ಯಾಕ್ಟ್ ಅನಿರುದ್ಧ್ ಮಾಡಿರೋ ತಪ್ಪಿಗೆ ನಾನು ನಿಮಗೆ ಕ್ಷಮೆ ಕೇಳಬೇಕು. ಐ ಆಮ್ ಸಾರಿ ದುಷ್ಯಂತ್, ನನ್ನನ್ನು ಕ್ಷಮಿಸ್ಬಿಡಿ. ಛೇ, ಇದೆಲ್ಲ ಆಗ್ತಿರೋದು ನನ್ನಿಂದಾನೆ. ಚೈತ್ರ, ನೀನು ಯಾಕೆ ನಂದ್ಕೋತಿದ್ಯಾ? ಇದರಲ್ಲಿ ನಿನ್ನೇನು ತಪ್ಪಿದೆ? ಇಲ್ಲ ದುಷ್ಯಂತ್, ನಾನು ನಿಮ್ಮ ಪಾಲಿಗೆ ದುರಾದೃಷ್ಟ ಆಗಿಬಿಟ್ಟೆ. ಸಾಮಾನ್ಯವಾಗಿ ಹೆಂಡ್ತಿರು ಸೌಭಾಗ್ಯ ತರ್ತಾರೆ ಅಂತಾರೆ, ಆದರೆ ನಾನು ನಿಮ್ಮ ಜೀವನದಲ್ಲಿ ಬಂದಮೇಲೆ ನಿಮಗೆ ಬರೀ ಕಷ್ಟಗಳೇ ಬರ್ತಿವೆ. ನನ್ನ ಇಷ್ಟಪಟ್ಟು ಮದುವೆ ಆಗಕ್ಕೆ ನೋಡಿದ್ರಿ, ಜೈಲಿಗೆ ಹೋಗೋ ಥರ ಆಯಿತು. ನನ್ನ ಮದುವೆ ಆದ್ರಿ, ಯಾವತ್ತೂ ಇಲ್ದಿರೋ ಫೈನಾನ್ಷಿಯಲ್ ಪ್ರಾಬ್ಲಮ್ ಶುರುವಾಯಿತು. ನನ್ನ ಮದುವೆ ಆಗೋಕ್ಕಿಂತ ಮುಂಚೆ ನಿಮಗೆ ಯಾವುದೇ ರೀತಿ ದುಡ್ಡಿನ ಪ್ರಾಬ್ಲಮ್ಸ್ ಇರಲಿಲ್ಲ. ಈಗ ನೋಡಿ, ನಾನು ಬಂದೆ, ನನ್ನ ಜೊತೆ ಬ್ಯಾಡ್ ಲಕ್ಕು ಬಂತು. ನಾನು ನಿಮ್ಮ ಪಾಲಿಗೆ ಅನ್ಲಕ್ಕಿ ಆಗಿಬಿಟ್ಟೆ ದುಷ್ಯಂತ್. ಚೈತ್ರ, ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಹಾಗೆ ಅಂದ್ಕೋಬೇಡ ಅಂತ. ಅಲ್ಲಿರೋದು ಆ ಥರ ಆದರೆ ನೀನೇನು ಮಾಡೋದಕ್ಕಾಗತ್ತೆ? ಅಥವಾ ನನ್ನ ನಸೀಬೆ ಕೆಟ್ಟಿರಬೇಕಾದ್ರೆ ಅದಕ್ಕೆ ನೀನು ಹೇಗೆ ಹೊಣೆ ಆಗ್ತೀಯಾ? ನನಗೆ ಒಂದೇ ಒಂದು ಬೇಸರ ಅಂದರೆ ನಮ್ಮವರಿಂದಲೇ ನಮಗೆ ಹೀಗಾಗ್ತಾ ಇದೆ. ನಾನು ಹೋಗಲಿ, ಅಟ್ಲೀಸ್ಟ್ ನಿನ್ನ ಮುಖ ನೋಡ್ಕೊಂಡಾದ್ರೂ ಸುಮ್ಮನಿರಬಾರ್ದಾ? ಅವ್ನಿಗೇನು ಮಾಡಿದ್ದೀವಿ ನಾವು? ಅವರಪ್ಪ ಕೊಟ್ಟರು ಚೆಕ್ನ ಹೋಗಿ ವಾಪಸ್ ಕೊಟ್ಟು ಬಂದಿದ್ದೀವಿ. ಅವನಿಗಿನ್ನೂ ಸಮಾಧಾನ ಆಗಿಲ್ವಾ? ಇಲ್ಲ ದುಷ್ಯಂತ್, ಈ ವಿಚಾರದಲ್ಲಿ ಅವನನ್ನ ಕ್ಷಮಿಸಕ್ಕೆ ಸಾಧ್ಯನೇ ಇಲ್ಲ. ಗಾಯದ ಮೇಲೆ ಬರೇ ಎಳ್ದಿದ್ದಾನೆ ಅವನು. ನೆಲಕ್ಕೆ ಬಿದ್ದವ್ರ ಮೇಲೆ ಕಲ್ಲು ಎತ್ತಾಕಿದ್ದಾನೆ. ನಿಮ್ಮ ಪ್ರಾಬ್ಲಮ್ಸ್, ನನ್ನ ಸಿಚುವೇಶನ್ಸ್ ಎಲ್ಲ ಗೊತ್ತಿದ್ದು ಹೀಗೆ ಮಾಡಿದ್ದಾನೆ. ಅವನನ್ನ ಯಾವ ದೇವರು ಕ್ಷಮಿಸಲ್ಲ. ನಾನು ಅವನನ್ನ ಸುಮ್ಮನೆ ಬಿಡಲ್ಲ. ನೋಡಿ ಚೈತ್ರ, ಅವನು ಏನು ಮಾಡೋದಕ್ಕೂ ಹೆಸಲ್ಲ. ತಂಗಿ, ಸಂಬಂಧ, ಮಾನವೀಯತೆ, ಈ ಯಾವ ಭಾವನೆಗಳು ಅವನಿಗಿಲ್ಲ. ಮೊದಲು ನಾವು ಇದರಿಂದ ಹೇಗೆ ಪಾರಾಗಬೇಕು ಅದನ್ನು ನೋಡೋಣ. ಅಲ್ಲಿವರೆಗೂ ನೀನು ತಾಳ್ಮೆಯಿಂದ ಇದ್ದುಬಿಡು. ಮಿಕ್ಕಿದ್ದನ್ನು ನಾನು ನೋಡ್ಕೊಳ್ತೀನಿ.